ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಫ್ರೆಂಡ್ಸ್, ಕೇವಲ ಒಂದು ಬಾಚಿಂಕಿಯಿಂದ ನಾವು ಸೀರೆ ಗುಚ್ಚನ್ನ ಯಾವ ರೀತಿ ಕಟ್ಬೋದು ಅಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸೂಪರ್ ಆಗಿರುವಂತ ರೆಸಿಪಿಯನ್ನ ಶೇರ್ ಮಾಡ್ತಾ ಇದ್ದೀನಿ. ರೊಟ್ಟಿ, ಚಪಾತಿ, ಅನ್ನ, ಸಾಂಬಾರ್ ಪ್ರತಿಯೊಂದಕ್ಕೂ ಇದು ಸೂಪರ್ ಅಂತಾನೆ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಅದೇನಂತ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ತೀನಿ, ಪೂರ್ತಿ ನೋಡಿ. ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗುತ್ತೆ. ಬೇಗ ಫ್ರೆಂಡ್ಸ್, ನಾವು ಬ್ಲೌಸ್ ಅನ್ನ ಕಟ್ ಮಾಡಿದಾಗ ಈ ರೀತಿ ಎಳೆ ಎಳೆಯಾಗಿ ಬಿಚ್ತಾ ಇರುತ್ತೆ. ಅವಾಗ ನಾವು ಇದನ್ನ ಕಟ್ ಮಾಡಿಬಿಟ್ಟು ಎಕ್ಸ್ಟ್ರಾ ಬಟ್ಟೆಯನ್ನ ಪೀಕೋ ಮಾಡಿಸ್ಬಿಡ್ತೀವಿ. ಆ ರೀತಿ ಮಾಡ್ಸಕ್ ಹೋಗ್ಬೇಡಿ. ಮೊದಲಿಗೆ ನಾವು ಎಷ್ಟು ಬೇಕಲ್ಲ ಅಷ್ಟು ಅಳತೆಯನ್ನ ಮಾಡಿಕೊಂಡು ಲೇವಲ್ ಆಗಿ ಕಟ್ ಮಾಡ್ಕೋಬೇಕು. ನಂತರ ಒಂದು ಬಾಚಿಣಿಕೆಯನ್ನ ತಗೊಂಡು ಈ ರೀತಿ ಎಳೆ ಬಿಚ್ಚಬೇಕು. ಇದರಲ್ಲಿರುವಂತ ಎಳೆ 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 ಇರುತ್ತೆ ನೋಡಿ, ದಾರ, ಬ್ಲೂ ಕಲರ್ ದಾರ ಕಾಣಿಸ್ತಾ ಇದಲ್ವಾ, ಅದನ್ನ ನಾನೀಗ ಓಪನ್ ಮಾಡ್ಕೋತಾ ಇದ್ದೀನಿ. ಕೈಲಿಂದ ಎಳೆದ್ರು ಕೂಡ ಚೆನ್ನಾಗಿ ಬರುತ್ತೆ. ಆದ್ರೂ ಕೂಡ ಸೀರೆ ಗುಚ್ಚು ಕಟ್ಬೇಕಲ್ವಾ, ಒಂದೇ ಲೆವೆಲ್ ಬರಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ದಾರವನ್ನ ಈ ರೀತಿ ಓಪನ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಈ ರೀತಿ ಮಾಡಕ್ ಬರ್ತಾ ಇಲ್ಲಪ್ಪ, ಸರಿಯಾಗಿ ಆಗ್ತಾ ಇಲ್ಲ ಅಂದ್ರೆ ಸೈಡ್ಗೆ ಏನಿರುತ್ತೆ ನೋಡಿ, ಈ ರೀತಿ 2 ಎಳೆ ಇರುತ್ತೆ. ಒಂದೇ ಸತಿ ನೀವು ಈ ರೀತಿ ಇದನ್ನ ಜಗ್ಗಿದ್ರೆ ತುಂಬಾ ಈಸಿಯಾಗಿ ದಾರ ಕೂಡ ಓಪನ್ ಆಗುತ್ತೆ. ಎಷ್ಟು ದೊಡ್ಡ ಗುಚ್ಚ ಬೇಕಲ್ಲ ಅಷ್ಟು ದೊಡ್ಡದಾಗಿ ನೀವು ಸರಗಿರುತ್ತೆ ನೋಡಿ, ಆ ಸರಗಿಗೆ ಅರ್ಧ ಇಂಚ್ ಬಿಟ್ಬಿಟ್ಟು ನೀವೀಗ ಈ ರೀತಿ ಓಪನ್ ಮಾಡ್ಕೋಬೇಕು ಎಲ್ಲ ಎಳೆಯನ್ನ. ಈಗ ನಾನು ನಿಮ್ಗೆ ಇಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಬಾಚಿಣಿಕೆಯಿಂದ ಚೆನ್ನಾಗಿ ತಲೆ ಯಾವ ರೀತಿ ಬಾಚ್ಕೋತೀವಲ್ಲ ಆ ರೀತಿ ಬಾಚ್ಕೊಂಡು ನಾವೀಗ ಇದನ್ನ ಗಂಟನ್ನ ಹಾಕಬೇಕು ಅಷ್ಟೇ. ಒಂದು ಗಂಟು ಹಾಕಿದ್ರೆ ಸಾಕಾಗುತ್ತೆ. ನಿಮ್ಮ ಹತ್ರ ಏನಾದ್ರೂ ಸ್ಟೋನ್ ಇದ್ರೆ ಸ್ಟೋನ್ ಅನ್ನ ಹಾಕ್ಬಿಟ್ಟು ನಂತರ ಗಂಟು ಹಾಕಿ ಇನ್ನು ತುಂಬಾನೇ ಚೆನ್ನಾಗಿ ಅನ್ಸುತ್ತೆ. ಸೊ ನನ್ನ ಹತ್ರ ಇಲ್ಲಿ ಸ್ಟೋನ್ ಇಲ್ಲ ಅನ್ನೋ ಕಾರಣಕ್ಕೆ ನಾನು ಹಾಗೆ ಸಿಂಪಲ್ ಆಗಿ ಗಂಟನ್ನ ಹಾಕ್ತಾ ಇದ್ದೀನಿ. ಇದೇ ರೀತಿ ಬಾಚಿಣಿಕೆಯಿಂದ ಬಾಚಿಕೊಂಡು ನಾವು ಎಲ್ಲ ಗಂಟುಗಳನ್ನ ಹಾಕ್ತಾ ಹೋಗ್ಬೇಕು. ಇದೇ ಬೇಬಿ ಗುಚ್ಚತ್ತ ಕೂಡ ಕೆಲವರು ಕರೀತಾರೆ, ಇದಕ್ಕೆ ಸ್ಟೋನ್ ಎಲ್ಲ ಹಾಕಿರ್ತಾರೆ ಸ್ವಲ್ಪ. ಈ ರೀತಿ ಮಾಡಿಕೊಡೋಕೆನೆ ಹೊರಗಡೆ ಎಲ್ಲ 200-300 ಕೇಳ್ತಾ ಇರ್ತಾರೆ ಕೆಲವರು. ಸೊ ನಾನು ಕೂಡ ಇದನ್ನ ಸೀರೆ ಗುಚ್ಚನ ಕಟ್ಬೇಕಂದಾಗ 200 ರೂಪಾಯಿ ಕೇಳಿದ್ರು. ಹಾಗಾಗಿ ಮನೆಯಲ್ಲಿ ಒಂದು ವಿಡಿಯೋ ಮಾಡಿದ್ರಾಯ್ತಲ್ಲ ಅಂತ ನಾನು ನಿಮ್ ಜೊತೆ ಶೇರ್ ಅನ್ನ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನನ್ನ ಸೀರೆ ಅಂತ. ಸೊ ಸಿಂಪಲ್ ಆಗಿ ಮನೆಯಲ್ಲೇ ಸಿಂಪಲ್ ಆಗಿರುವಂತ ಸೀರೆಗೆ ನಾವು ಈ ರೀತಿ ಗುಚ್ಚನ ಕಟ್ಕೋಬಹುದು. ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ, ಯೂಸ್ ಆದ್ರೆ ಇನ್ನೊಬ್ರು ಕೂಡ ಶೇರ್ ಮಾಡಿ. ಫ್ರೆಂಡ್ಸ್, ನಾನಿಲ್ಲೊಂದು 1/4 ಕೆಜಿಗಿಂತ ಸ್ವಲ್ಪನೇ ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪನೇ ಎಣ್ಣೆ ಕೂಡ ಸೇರಿಸ್ಕೊಂಡು, ಮೊದಲೇ ಸ್ವಲ್ಪ ನಾನು ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೆ. ಇದನ್ನ ಗ್ಯಾಸ್ ಅನ್ನ ಲೋ ಫ್ಲೇಮ್ ಇಟ್ಟಿದ್ದು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು. ಫ್ರೆಂಡ್ಸ್, ಇದನ್ನ ಇಲ್ಲಿ ಮೆತ್ತಗೆ ಹುರ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಈ ಇದಕ್ಕೆ ನಾನು ಇಲ್ಲಿ 1 ಮುಷ್ಟಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಗ್ಯಾಸ್ ಅನ್ನ ಆಫ್ ಮಾಡಿ ಹಾಗೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು. ಫ್ರೆಂಡ್ಸ್, ಹಸಿಮೆಣಸಿನಕಾಯಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರಿಗೆ ಸೇರಿಸಿಕೊಂಡು 1 ಚಮಚದಷ್ಟು ಜೀರಿಗೆ, ನಂತರ ಇದಕ್ಕೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಬೇಕಂದ್ರೆ ಒಣ ಕೊಬ್ಬರಿ ಕೂಡ ಸೇರಿಸ್ಕೋಬಹುದು ಸ್ವಲ್ಪನೇ. ನಾನಿಲ್ಲಿ 1 ಚಮಚದಷ್ಟು ಎಣ್ಣೆ ಕೂಡ ಸೇರಿಸ್ಕೊಂಡು ನಂತರ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸಿಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಈಗ ನಾನಿಲ್ಲಿ ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಂಡಿದ್ದೀನಿ. ನೀವು ಬೇಕಂದ್ರೆ ತರಿತರಿಯಾಗಿ ರುಬ್ಕೋಬಹುದು. ನುಣ್ಣಗೆ ಪೇಸ್ಟ್ ಅನ್ನಾಗಿ ಮಾಡ್ಕೊಂಡ್ರೆ ಇದು ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ಇದಕ್ಕೆ ಸ್ವಲ್ಪ ಮೊಸರು ಅಥವಾ ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ತಿಂದ್ರೆ ಸೂಪರ್ ಆಗಿರುತ್ತೆ ಟೇಸ್ಟ್. ಹಾಗೆ ಇದು ಪಲ್ಯಗೆ, ಸಾಂಬಾರ್ಗೆ, ನಂತರ ನಾವು ಯಾವುದೇ ರೀತಿಯ ಪುರಿಗಿರಿ ಮಾಡಿದ್ರು ಕೂಡ ಚಟ್ನಿ ಗಿಟ್ನಿ ಎಲ್ಲ ಯೂಸ್ ಮಾಡ್ಕೋಬಹುದು. ಚೆನ್ನಾಗಿರುತ್ತೆ ಈ ಚಟ್ನಿ ಮಾತ್ರ. ಈ ಹಸಿಮೆಣಸಿನಕಾಯಿ ಚಟ್ನಿ ನಮ್ ಕಡೆ ಮಾತ್ರ 1 ಕೆಜಿ ಮಾಡ್ತಾರೆ ಒಂದೊಂದು ತಿಂಗಳಿಗೆ. ಸೂಪರ್ ಆಗಿರುತ್ತೆ. ಒಂದ್ಸತಿ ಆದ್ರೂ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಯೂಸ್ಫುಲ್ ಅನ್ಸಿದ್ರೆ, ಇಷ್ಟ ಆದ್ರೆ ಪ್ಲೀಸ್ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.